ನಾನು ವಿ.ಆರ್. ಮರಾಠೆ, ಕೆಆರ್ಎಸ್ ಪಕ್ಷದ ರಾಜ್ಯ ಖಜಾಂಚಿ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ. ಬಹುತೇಕರಿಗೆ ಗೊತ್ತಿದೆ, ನಾವು 2 ಅಥವಾ 3 ತಿಂಗಳಿಗೊಮ್ಮೆ ಅನ್ನಭಾಗ್ಯದಲ್ಲಿ ಆಯಾ ತಿಂಗಳಲ್ಲಿ ನಿಮಗೆ ಪಡಿತರ ಎಷ್ಟು ಸಿಗಬೇಕು ಮತ್ತೆ ಅದರಲ್ಲಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳು ಏನು, ಇದರ ಬಗ್ಗೆ ಎಲ್ಲ ಮಾಹಿತಿ ಲೈವ್ ಫೇಸ್ಬುಕ್ ಲೈವ್ ಬಂದು ಕೊಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ಪಡಿತರ ಎಷ್ಟೆಷ್ಟು ಸಿಗಬೇಕು ಮತ್ತೆ ನೀವು ಏನು ಮಾಡಬೇಕು, ಎಲ್ಲಾದ್ರೂ ಅಂಗಡಿಯವರು ಸರಿಯಾಗಿ ನಿಮಗೆ ಪಡಿತರ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಕರ್ತವ್ಯ ಏನು, ನಿಮ್ಮ ಹಕ್ಕು ಏನು, ಇದರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮುಂದೆ ಶನಿವಾರ ಅಂದ್ರೆ 16ನೇ ತಾರೀಕು ಸಾಯಂಕಾಲ ನಾವು ಫೇಸ್ಬುಕ್ ನೇರ ಪ್ರಸಾರದಲ್ಲಿ ಬರ್ತಾ ಇದ್ವಿ. ಅಂದ್ರೆ ಇದು ಫೋನ್ ಇನ್ ಕಾರ್ಯಕ್ರಮ, ನಿಮ್ಗೂ ಅವಕಾಶ ಇರುತ್ತೆ. ನೀವು ಯಾರಾದರೂ ಪಡಿತರ ತಗೊಂಡಿದ್ರೆ ಇವಾಗಲೇ ನಿಮ್ಗೆ ಏನೇನು ನಡೀತಾ ಇದೆ, ಯಾವ ಅಂಗಡಿಯಲ್ಲಿ ನೀವು ಒಂದು ಪೇಪರ್ ಅಲ್ಲಿ ಬರ್ಬಿಟ್ಟು ನೀವು ಕರೆ ಮಾಡಬಹುದು. ನಮಗೆ ಕರೆ ಮಾಡಿಬಿಟ್ಟು ನಮಗೆ ಮಾಹಿತಿ ಕೊಡಿ, ಎಲ್ಲೆಲ್ಲಿ ಯಾವ ಯಾವ ತರದ ಅಕ್ರಮ ನಡೀತಾ ಇದೆ ಅಂತ. ಅದಕ್ಕೆ ನಿಮ್ಗೆ ಅವಕಾಶ ಇದೆ. ಅದ್ರ ಬಗ್ಗೆನೂ ಮಾಹಿತಿ ನಾವು ಫೇಸ್ಬುಕ್ ಅಲ್ಲಿ ಹಾಕ್ತಿವಿ. 16ನೇ ತಾರೀಕು ಶನಿವಾರ ಸಾಯಂಕಾಲ 5:30ಯಿಂದ 8 ಗಂಟೆವರೆಗೆ ಪಡಿತರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೆ ಫೇಸ್ಬುಕ್ ಲೈವ್ ಅಲ್ಲಿ ಬರ್ತಾ ಇದೀವಿ. ಪ್ಲಸ್ ಫೋನ್ ಇನ್ ಕಾರ್ಯಕ್ರಮ, ಅಂದ್ರೆ ನೀವು ಕರೆ ಮಾಡೋದಕ್ಕೆ ಅವಕಾಶ ಇದೆ. ಈಗ ಆಗಸ್ಟ್ ತಿಂಗಳಲ್ಲಿ ನಿಮ್ಗೆ ಗೊತ್ತಿದ್ದಂಗೆ 2 ಕಾರ್ಡ್ಗಳು ಇರ್ತವೆ. ಒಂದು APL, ಇನ್ನೊಂದು BPL. BPLಗೆ PHH ಅಂತಾರೆ, ಇನ್ನೊಂದು ಅಂತ್ಯೋದಯ ಕಾರ್ಡ್ ಅಂತೀವಿ, ಇನ್ನೊಂದು ಹೆಸರು ಅಂತ್ಯೋದಯ ಕಾರ್ಡ್ ಅಂತ AAYಗೆ. BPL ಕಾರ್ಡ್ಗೆ ಇದರಲ್ಲಿ 2 ವಿಧ ಇರುತ್ತೆ, ಸ್ಟೇಟ್ ಕಾರ್ಡ್ ಮತ್ತೆ ಸೆಂಟ್ರಲ್ ಕಾರ್ಡ್ ಅಂತ. ಸೆಂಟ್ರಲ್ ಕಾರ್ಡ್ ಯಾರ್ಯಾರಿರುತ್ತೆ ಅವರಿಗೆ 7 ಕೆಜಿ ಅಕ್ಕಿ ಮತ್ತೆ 3 ಕೆಜಿ ರಾಗಿ ಅಥವಾ ಜೋಳ ಅಥವಾ ಇದು ಒಂದೊಂದು ಭಾಗದಲ್ಲಿ ಒಂದೊಂದು ತರ ಇರುತ್ತೆ. ಅದೇ ರೀತಿಯಲ್ಲಿ ಸ್ಟೇಟ್ ಕಾರ್ಡ್ ಯಾರ ಹತ್ರ ಇದೆ ಅವರಿಗೆ 10 ಕೆಜಿ ಅಕ್ಕಿ ಸಿಗುತ್ತೆ. ಅಂದ್ರೆ ನೀವು ನೋಡ್ಬೇಕಾಗಿದ್ದಿಷ್ಟೇ, ಈ ತಿಂಗಳಲ್ಲಿ ನಿಮ್ಗೆ BPL ಕಾರ್ಡ್ ಯಾವುದೇ ಇರಲಿ, ಸ್ಟೇಟ್ ಅಥವಾ ಸೆಂಟ್ರಲ್ ಇರಲಿ, ನಿಮ್ಗೆ ಅಂಗಡಿಯವನು 10 ಕೆಜಿ ಅಕ್ಕಿ ಒಬ್ಬೊಬ್ಬರಿಗೆ, ಅಂದ್ರೆ ತಲಾ ಅಂತೀವಿ, ತಲಾ ಒಂದು ವ್ಯಕ್ತಿಗೆ 10 ಕೆಜಿ ಪ್ರಮಾಣದಲ್ಲಿ ಆಹಾರ ಧಾನ್ಯ ನೀಡಬೇಕು. ಇದು ಸಂಪೂರ್ಣವಾಗಿ ಉಚಿತ, ನೀವು 1 ಪೈಸಾ ಅಂಗಡಿಯವನಿಗೆ ಕೊಡಬೇಕಾದ ಅಗತ್ಯ ಇಲ್ಲ. ಎರಡನೇದು ಅಂತ್ಯೋದಯ ಕಾರ್ಡ್, ಅಂದ್ರೆ ಬದಲಾವಣೆ ಇಲ್ಲ ಯಾವುದನ್ನು. ಲಾಸ್ಟ್ 2-3 ತಿಂಗಳಿಂದ ಏನ್ ಬರ್ತಾ ಇದ್ದಾರೆ ಅದನ್ನೇ ಕೊಡ್ತಾ ಇದ್ದಾರೆ. ಆದ್ರೆ ಬಹುತೇಕರಿಗೆ ಇನ್ನೂ ನಿಮ್ಗೆ ಎಷ್ಟು ಸಿಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಅಂಗಡಿ ಪಕ್ಕದಲ್ಲೂ ಮಾಹಿತಿ ಹಾಕ್ತಾ ಇಲ್ಲ, ಹಾಗಾಗಿ ನಿಮ್ಗೆ ಗೊತ್ತಿರಲ್ಲ. ಅದಕ್ಕಾಗಿ ಈ ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಈಗ ಇದನ್ನ ತಿಳಿಸ್ತಾ ಇದ್ದೀನಿ. ಅಂತ್ಯೋದಯ ಕಾರ್ಡ್ ಅವರಿಗೆ 3 ಜನ ಒಂದು ಕಾರ್ಡ್ ಅಲ್ಲಿ ಮೆಂಬರ್ ಇದ್ರೆ 35 ಕೆಜಿ, ಅದರಲ್ಲಿ 21 ಕೆಜಿ ರಾಗಿ, ತಿಳ್ಕೊಳ್ಳಿ 21 ಕೆಜಿ ರಾಗಿ ಅಕ್ಕಿ ಅಲ್ಲ, ಆಮೇಲೆ 14 ಕೆಜಿ ಅಕ್ಕಿ. 3 ಜನ ಒಂದು ಕಾರ್ಡ್ ಅಲ್ಲಿ ಇದ್ರೆ 4 ಜನ ಆಡ್ ಆದ ತಕ್ಷಣ, ಅಂದ್ರೆ 4ನೇ ವ್ಯಕ್ತಿ ಆಡ್ ಆದಾಗ 5 ಕೆಜಿ ಅಕ್ಕಿ ಆಡ್ ಆಗುತ್ತೆ, ರಾಗಿ ಅಷ್ಟೇ ಉಳಿಯುತ್ತೆ, 21 ಕೆಜಿನೇ ಇರುತ್ತೆ, 14 ಕೆಜಿ 19 ಆಗುತ್ತೆ. ಅದ ಮುಂದಕ್ಕೆ 5, 6, 7, 8 ಈ ತರ ಒಂದೊಂದು ವ್ಯಕ್ತಿ ಆಡ್ ಆದಂಗೆ 10 ಕೆಜಿ ಅಕ್ಕಿ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಗೆ ಸಿಗುವಂತದ್ದು. ಅಂದ್ರೆ 21 ಕೆಜಿ ಹಾಗೆ ಉಳಿಯುತ್ತೆ. ರಾಗಿ ಏನು 35 ಕೆಜಿ ಒಳಗಡೆ 21 ಕೆಜಿ ರಾಗಿ ನಿಮ್ಗೆ ಸಿಗುತ್ತೆ 3 ಜನರೊಳಗೆ, ಅದು ಹಾಗೆ ಉಳಿಯುತ್ತೆ. ಎಷ್ಟೇ ಜನ ಮೆಂಬರ್ಸ್ ಇದ್ರು ಅಕ್ಕಿ ಮಾತ್ರ 10 ಕೆಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮಲ್ಲಿ 6 ಜನ ಇದ್ದಾರೆ ಅಂತ ಅನ್ಕೋಣ. ಒಂದು ಕುಟುಂಬದಲ್ಲಿ 6 ಜನ ಇದ್ರೆ ಒಟ್ಟಿಗೆ ನಿಮ್ಗೆ 60 ಕೆಜಿ ಸಿಗ್ಬೇಕು. ಆ 60 ಕೆಜಿಯಲ್ಲಿ 21 ಕೆಜಿ ರಾಗಿ, ಮಿಕ್ಕಿದೆಲ್ಲ ಅಕ್ಕಿ. 50 ಜನ ಇದ್ದಾರೆ ಅನ್ಕೊಳ್ಳಿ, 21 ಕೆಜಿ ರಾಗಿ, ಮಿಕ್ಕಿದ್ದು ಅಕ್ಕಿ. ಈ ತರ ನಿಮ್ಗೆ ಪ್ರಮಾಣದಲ್ಲಿ ಸಿಗ್ಬೇಕಾಗುತ್ತೆ. ಆಮೇಲೆ ಈಗ ಒಂದು ವಿಚಾರ ಏನಂದ್ರೆ, ನಿಮ್ಗೆ ಯಾವ್ದಾದ್ರು ಸಮಸ್ಯೆಗಳು ಬಂದ್ರೆ ಅಲ್ಲಿ ತಗೊಳ್ಳುವಾಗ ನಾನಿವಾಗ 4 ನಮ್ಮ ಮೊಬೈಲ್ ನಂಬರ್ಗಳನ್ನ ಹೇಳ್ತೀನಿ ನಿಮ್ಗೆ. ಅದನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲೂ ನಾವು ಇದನ್ನ ಕೊಡ್ತೀವಿ. ನೀವು ಯಾವುದೇ ಸಮಯದಲ್ಲಿ ನಮ್ಗೆ ಕರೆ ಮಾಡಿ ತಿಳಿಸಬಹುದು. ಆದ್ರೆ ನೀವು ಕೊಡುವಂತಹ ಮಾಹಿತಿ ನಿಖರವಾಗಿರ್ಬೇಕು. ಅಂದ್ರೆ ಇಂತಿದ್ದದೇ ಮಾಡ್ತಾ ಇದ್ದಾರೆ, ನಮ್ಗೆ ದುಡ್ಡು ತಗೋತಾ ಇದ್ದಾರೆ, ಅಥವಾ ಪಡಿತರ ಕೊಡಬೇಕಾದ್ರೆ ಪ್ರಶ್ನೆ ಮಾಡಿದ್ರೆ ನಮ್ಗೆ ಬೆದರಿಕೆ ಹಾಕ್ತಾರೆ, ಅಥವಾ ಪಡಿತರ ಕೊಡುವಾಗ್ಲೇನೆ ಕಮ್ಮಿ ಪ್ರಮಾಣದಲ್ಲಿ ಕೊಡ್ತಾರೆ. ಮತ್ತೆ ಇನ್ನೊಂದು ಗೊತ್ತಿರಲಿ, ಕೆಲವರಿಗೆ ಮೆಸೇಜಸ್ ಬರ್ತಾ ಇದೆ, ಎಷ್ಟು ಜನರಿಗೆ ಬರ್ತಾ ಇದೆ ಗೊತ್ತಿಲ್ಲ, ಬಟ್ ಬಹುತೇಕರಿಗೆ ಬರ್ತಾ ಇಲ್ಲ. ಯಾರ್ಯಾರಿಗೆ ಮೆಸೇಜಸ್ ಬರ್ತಾ ಇದೆ ಅವರಿಗೆ ಮಾಹಿತಿ ಅಲ್ಲೇ ಸಿಗುತ್ತೆ. ನಿಮ್ಗೆ ಈ ತಿಂಗಳಲ್ಲಿ ಎಷ್ಟು ಪಡಿತರ ಸಿಗ್ಬೇಕು ಅನ್ನೋದು ನಿಮ್ಗೆ ಮಾಹಿತಿ ಅಲ್ಲೇ ಸಿಕ್ಬಿಡುತ್ತೆ. ಹಾಗಾಗಿ ನೀವು ಮಾಡ್ಬೇಕಾಗಿದ್ದಷ್ಟೇ, ಅಂಗಡಿಗೆ ಹೋದಾಗ ಆ ಮೆಸೇಜ್ ತೋರಿಸಿ ನೋಡಿ, ನಮ್ಗೆ 40 ಕೆಜಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ, 40 ಕೆಜಿ ಬರಬೇಕಿತ್ತು, ಆದ್ರೆ ನೀವು 30 ಕೊಟ್ಟಿದ್ದೀರಾ ಅಥವಾ 35 ಕೊಟ್ಟಿದ್ದೀರಾ, ನಮ್ಗೆ ಇಷ್ಟು ಬರಬೇಕು ಅಂತ ನೀವು ಒತ್ತಾಯಪೂರ್ವಕವಾಗಿ ಅವರಿಗೆ ಬೆದರಿಕೆ ಹಾಕಿರೋ ಪರವಾಗಿಲ್ಲ, ನಮ್ಮ ನಂಬರ್ ನಿಮ್ಮ ಹತ್ರ ಇರುತ್ತೆ, ನಾನು ಇವಾಗ ಕೊಡೋ ನಂಬರು, ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು ನಮಗೆ. ಯಾಕಂದ್ರೆ ನಾವು ಯಾಕಿದೆ ಇಷ್ಟೊಂದು ಪ್ರಯತ್ನ ಪಡ್ತಾ ಇದೀವಿ ಅಂದ್ರೆ, ಸರ್ಕಾರದ 1967 ಅನ್ನೋ ಒಂದು ನಂಬರ್ ಇದೆ,
ಅದಕ್ಕೆ 9 ಲೈನ್ಗಳು ಕನೆಕ್ಟ್ ಆಗಿದೆ. ಆದ್ರೆ ಅಲ್ಲಿಂದ ಸಿಗೋ ರೆಸ್ಪಾನ್ಸ್ ನಮ್ಗೆ ಇವತ್ತಿಗೂ ಬಹಳ ನಿರಾಶೆ ಆಗ್ತಾ ಇದೆ. ಸರ್ಕಾರಕ್ಕೆ ಇಂತಹ ಒಂದು ಸ್ಕೀಮು ಏನು ಬಡವರಿಗೆ ಅಂತ ಹೇಳ್ತಾರೆ, ಅನ್ನಭಾಗ್ಯ ಸ್ಕೀಮು, ಎಲ್ಲರೂ ಅದ್ರ ಮೇಲೆ ಇದು ತಗೊಳ್ಳೋರೆ, ಕ್ರೆಡಿಟ್ ತಗೊಳ್ಳೋರೆ, ನಾವು ಮಾಡಿದ್ದು. ಆದ್ರೆ ಸಮಸ್ಯೆ ಏನಂದ್ರೆ 1967 ಫೋನ್ ಮಾಡಿದ್ರೆ ದೂರು ಕೊಡ್ತೀರಾ ನೀವು. ಬೈ ಚಾನ್ಸ್ ಏನಾದ್ರು ಹೋದ್ ರಿಸೀವ್ ಮಾಡಿದ್ರೆ ಅದು ಮುಂದಕ್ಕೆ ಆ ದೂರು ಏನಾಯ್ತು ಅಂತ ಯಾರಿಗೂ ಗೊತ್ತಿರಲ್ಲ, ಆ ದೂರದಾರರಿಗೂ ಗೊತ್ತಿರಲ್ಲ. ಇದೊಂದು ಸಮಸ್ಯೆ ಇದೆ. ಹಾಗಾಗಿ ನೀವು ಅಲ್ಲಿ ಕರೆ ಮಾಡಿ, ಅಲ್ಲಿ ನಿಮ್ಗೆ ಸಮಂಜಸ ಉತ್ತರ ಸಿಕ್ಕಿಲ್ಲ ಅಥವಾ ಅವರಿಂದ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂದ್ರೆ ನಾವು ಈಗ ನಂಬರ್ 4 ಹೇಳ್ತೀನಿ, ಅದಾದ್ಮೇಲೆ ಅಲ್ಲಿ ಕಮೆಂಟ್ ಭಾಗದಲ್ಲಿ ಹಾಕ್ತೀನಿ. ಅದನ್ನ ದಯವಿಟ್ಟು ನೀವು ನೋಟ್ ಮಾಡ್ಕೊಳ್ಳಿ. ಇವಾಗ ಮೊದಲನೇ ಸಂಖ್ಯೆ, ಇದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಹೆಲ್ಪ್ ಲೈನ್ ನಂಬರು 8884277730 8884277730 88842777730. ಇದು ನನ್ನ ಹತ್ರ ಇರುತ್ತೆ ಈ ಮೊಬೈಲ್. ಎರಡನೇದು KRS ಹೆಲ್ಪ್ ಲೈನ್, KRS ಪಾರ್ಟಿ ಹೆಲ್ಪ್ ಲೈನ್. ಇದು ಅಟೆಂಡ್ ಮಾಡ್ತಾರೆ, ಅಲ್ಲಿ ಆಫೀಸಲ್ಲಿ ಇರೋರ ಹತ್ರ ಇರುತ್ತೆ, ಯಾರು ಅಂತ ಗೊತ್ತಿಲ್ಲ. 7204974572 720497472. ಇನ್ನೊಂದು ಜೀವನ್ ಅವ್ರದ್ದು, ಬಹುತೇಕರಿಗೆ ಗೊತ್ತಿದೆ. ಜೀವನ್ ಅನ್ನೋರು ಗಿರಿನಗರ ಭಾಗದ ಆಸ್ಪಾಸಲ್ಲಿ ಮತ್ತೆ ಬೇರೆ ಭಾಗದಲ್ಲೂ ತುಂಬಾ ಸಕ್ರಿಯವಾಗಿ 4-5 ವರ್ಷದಿಂದ ಅನ್ನಭಾಗ್ಯದ ವಿರುದ್ಧ ಅಲ್ಲಿ ನಡೆಯುವ ಅಕ್ರಮದ ವಿರುದ್ಧ ಇದು ಮಾಡ್ತಾ ಇರ್ತಾರೆ. ಅವ್ರ ನಂಬರ್ ಕೊಡ್ತಾ ಇದ್ದೀನಿ, 9980021472 9980002142. 4ನೇ ನಂಬರು ನಮ್ಮ KRS ಪಕ್ಷದ ಉಪಾಧ್ಯಕ್ಷರು ಮಂಜುನಾಥ್ ಎಸ್, ಅವ್ರ ಸಂಖ್ಯೆ 97413888019 97413888019. ಸಾರಿ, ಮತ್ತೆ ರಿಪೀಟ್ ಮಾಡ್ತೀನಿ, 97413888019. ಇದಿಷ್ಟು ಇದು ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಈಗ ಒಂದು ವಾರ್ನಿಂಗ್ ಅಂಗಡಿಯವರಿಗೆ ಕೊಡ್ತಾ ಇದ್ದೀವಿ. ಈ ತಿಂಗಳಲ್ಲಿ KRS ಪಕ್ಷದವರು ಇವತ್ತಿಂದ ನಮಗೆ ಬಂದಿರೋ ಮಾಹಿತಿಯಿಂದ ಇವತ್ತಿಂದ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿದೆ, ಅಂದ್ರೆ ಪಡಿತರ ವಿತರಣೆ ಪ್ರಾರಂಭ ಆಗಿದೆ. ಆದ್ರೆ ಬೆಳಗ್ಗೆ ನನಗೆ 2 ಕಾಲ್ಗಳು ಬಂತು. ಬೆಳೆಕಳ್ಳಿ TAPC MS ಇದರಲ್ಲಿ 30 ರೂಪಾಯಿ ತಗೋತಾ ಇದ್ದಾರೆ, ಪ್ಲಸ್ 40 ಕೆಜಿ ಕೊಡೋ ಬದಲು 32 ಕೆಜಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಆಲ್ರೆಡಿ. ಸೊ ಈ ತರ 15 ಕೆಜಿ ಅಕ್ಕಿ ಮತ್ತೆ 2 ಕೆಜಿ ರಾಗಿ ಅಷ್ಟೇ ಕೊಟ್ಟಿರೋದು ಇವರಿಗೆ. ಅಂದ್ರೆ 10 ಕೆಜಿ ರಾಗಿ ಕಮ್ಮಿ ಕೊಟ್ಟಿದ್ದಾರೆ, 13 ಕೆಜಿ ಅಕ್ಕಿ ಕಮ್ಮಿ ಕೊಟ್ಟಿದ್ದಾರೆ. ಈಗ ಮತ್ತೆ ಅವರಿಗೆ ಹೋಗಿ ಅಲ್ಲಿ ತಗೊಳಕ್ ಹೇಳಿದೀನಿ, ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ, ಇನ್ನು ಪರಿಶೀಲಿಸಬೇಕು ಅದನ್ನ. ಹಾಗಾಗಿ ನೀವು ಮುಂದೆ ಬನ್ನಿ, ಇಂಥ ಅಕ್ರಮಗಳು ಬಂದಾಗ ನೀವು ದೂರುದಾರರಾಗಿ, ಯಾಕಂದ್ರೆ ನಾವು 3ನೇ ವ್ಯಕ್ತಿ ಆಗ್ತೀವಿ. ನೀವು ದೂರು ಕೊಟ್ರೆ ಖಂಡಿತವಾಗಿ ಆ ಅಂಗಡಿಯ ಪರವಾನಗಿ ಏನಿರುತ್ತೆ, ಆಥರೈಸೇಷನ್ ಅಂತೀವಿ, ಅದು ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಇದಿಷ್ಟು ಒಂದು ವಿಚಾರ. ಎರಡನೇದು ಅಂಗಡಿಯವರಿಗೆ ಹೇಳ್ತಾ ಇರೋದು, ನಿಮ್ಮ ಹಳೆ ಚಾಳಿನ ನೀವು ಬಹುತೇಕರು ಇನ್ನೂ ಬಿಟ್ಟಿಲ್ಲ. ನಮ್ಗೆ ಯಾರೋ ಇದ್ದಾರೆ ಬಾಡ್ಪಾದರು, ಬಂದಾಗ ನೋಡೋಣ, ನಾವು ರೌಡಿಗಳನ್ನ ಇಟ್ಕೊಂಡಿದೀವಿ, ಹೀಗೆಲ್ಲ ಅನ್ಕೊಂಡಿದ್ದೀರಾ. ನಿಮ್ಮ ಊಹೆ ಏನಿದೆ ಅದು ಬಹಳಷ್ಟು ದಿನ ನಡೆಯಲ್ಲ. ಈ ತಿಂಗಳಲ್ಲಿ ನಮ್ಮ KRS ಪಕ್ಷದ ಸೈನಿಕರು ಮತ್ತೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮೆಂಬರ್ಸ್ ಸದಸ್ಯರು ಯಾರಿದ್ದೀವಿ, ಕರ್ನಾಟಕದಾದ್ಯಂತ ಇವತ್ತಿಂದ ಅಲ್ಲಲ್ಲಿ ಅಂಗಡಿಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲ್ಲ ಯಾರು ಯಾವ ರೀತಿಯಲ್ಲಿ ಬರ್ತಾರೆ ಅನ್ನೋದು. ನಾವೇನು ಟಿ ಶರ್ಟೇ ಬರ್ಬೇಕು ಅಂತಿಲ್ಲ. ನಾವು ಎಷ್ಟೋ ಸಾರಿ ಟಿ ಶರ್ಟ್ ಗಳನ್ನ ಗಾಡಿಯಲ್ಲಿ ಇಟ್ಟಿರ್ತೀವಿ, ಕಾರ್ಯಾಚರಣೆಗೆ ಹೋಗ್ಬೇಕಾದ್ರೆ ನಾವು ಮಾಮೂಲಿ ಕಲ್ ಬರ್ತೀವಿ, ಮುಖ ಪರಿಚಯ ನಿಮ್ಗೆ ಗೊತ್ತಿರಲ್ಲ ಯಾರು ಅಂತ. ಟಿ ಶರ್ಟ್ ಹಾಕಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ KRS ಅಂತ. ಹಾಗಾಗಿ ನಾವು ಬಂದು ನಾವೇ ಲೈನ್ ಅಲ್ಲಿ ನಿಂತ್ಕೊಂಡು ವಿಡಿಯೋಗಳನ್ನ ಮಾಡಿಕೊಂಡು ಆಮೇಲೆ ದೊಡ್ಡ ತಂಡ ಬಂದು ನಿಮ್ಮ ಅಂಗಡಿ ಮೇಲೆ ಏನೇನು ಕಾನೂನು ರೀತಿಯ ಕ್ರಮ ಕೈಗೊಳ್ಳಕ್ಕೆ ನಾವು ಕ್ರಮ ತಗೋಬೇಕು ಅದನ್ನ ಮಾಡ್ತೀವಿ. ಇದು ದಯವಿಟ್ಟು ನಿಮ್ಗೆ ಗೊತ್ತಿರಲಿ, ನಿಮ್ಗೆ ಸರ್ಕಾರ ಯಾವ ರೀತಿಯಲ್ಲಿ ಪಡಿತರ ವಿತರಣೆ ಮಾಡಬೇಕು ಅಂತ ನಿರ್ದೇಶನ ನೀಡಿದೆ, ಅದರ ಪ್ರಕಾರ ನಡ್ಕೊಳ್ಳಿ. 1 ರೂಪಾಯಿ ಯಾರಿಂದನೂ ವಸೂಲಿ ಮಾಡಕ್ ಹೋಗ್ಬೇಡಿ, ಯಾರಿಗೂ ಬೆದರಿಕೆ ಹಾಕಬೇಡಿ. ಆಮೇಲೆ ಇತರೆ ವಸ್ತುಗಳನ್ನು ಮಾರ್ಬೇಕಾದ್ರೆ ನೀವಲ್ಲಿ ಇಟ್ಟಿರ್ತೀರ, ಏನು ಅಭ್ಯಾಸ ಹೋಗಿದೆ ಎಲ್ರಿಗೂ, ಆ ವಸ್ತುಗಳನ್ನು ಇಟ್ಕೊಂಡ ತಕ್ಷಣ ಒಂಥರ ತಗೊಳ್ಳೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಅವರನ್ನ ನೀವು ಒಂಥರ ಮೆಂಟಲಿ ಪ್ರಿಪೇರ್ ಮಾಡಿಬಿಟ್ಟಿದ್ದೀರಾ. ಆಕ್ಚುಲಿ ಅವ್ರು ಬೇಕಾಗೋದೇ ಇದೆ, ಎಷ್ಟೊಂದು ಸಾರಿ ಬೇಕಾಗೋದೇ ಇದೆ. ನಮ್ಗೆ ಫೋನ್ ಮಾಡಿದಾಗ ಹೇಳ್ತಾರೆ ನಮ್ಗೆ ಅದು ಅಗತ್ಯ ಇಲ್ಲ, ಆದ್ರೂ ಅಲ್ಲಿ ಬೆದರಿಕೆ ಹಾಕ್ತಾರೆ ಅವರು, ಇಲ್ಲಾಂದ್ರೆ ಕ್ವಾಂಟಿಟಿ ಕಮ್ಮಿ ಕೊಡೋದು, ಇದೆಲ್ಲ ಎಲ್ಲೋ ಇಲ್ಲಿ ಸಿಗದೇ ಇರೋದನ್ನ ಅಲ್ಲಿ ಮಾಡ್ತಾರೆ. ಸೊ ಈ ತರ ನಾನಾ ರೀತಿಯ ಅಕ್ರಮಗಳನ್ನ ಮಾಡ್ತಾ ಇದ್ದೀರಿ. ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್, ನಾನು ಇದು ಅಂಗಡಿಯವರಿಗೆ ಹೇಳ್ತಾ ಇರೋದು, ಯಾರ್ಯಾರು ರೇಷನ್ ಅಂಗಡಿ ನಡೆಸ್ತಾ ಇದ್ದೀರಾ, ಸರ್ಕಾರದಿಂದ ನಡೆಸ್ತಾ ಇರ್ಬೋದು ಅಥವಾ
ನೀವು ಕಾಂಟ್ರಾಕ್ಟ್ ತಗೊಂಡು ನಡೆಸ್ತಾ ಇರ್ಬೋದು, ಆಥರೈಸೇಷನ್ ತಗೊಂಡು. ಅವ್ರಿಗೆ ಹೇಳ್ತಾ ಇದೀವಿ, ನೋಟಿಸ್ ಬೋರ್ಡ್ ಅಲ್ಲಿ ಸೂಚನಾ ಪತ್ರದಲ್ಲಿ ಏನ್ ಮಾಹಿತಿ ಹಾಕ್ಬೇಕಾ ದಯವಿಟ್ಟು ಪ್ರತಿ ದಿವಸ ಇರೋ ಹಾಗೆ ಮಾಡಿ. ನಿಮ್ಗೆ ಎಲ್ಲಾ ಇದು ಸಮಸ್ಯೆಗಳು ಮುಂದಕ್ಕೆ ನಮ್ಮ ತಂಡಗಳು ಭೇಟಿ ನೀಡಿದಾಗ ಇದು ತೊಂದರೆ ಕೊಡ್ತವೆ. ನಾವು ಇವಾಗಲೇ ವಾರ್ನಿಂಗ್ ಕೊಡ್ತಾ ಇದೀವಿ. ನಾವು ಯಾರಿಗೂ ಅಂಜೋರಲ್ಲ, ಭಯ ಪಡೋರಿಲ್ಲ. ಯಾರಿಗೂ ಆಮಿಷ ಕೊಟ್ಟರೆ ನಾವು ಅದು ಬಗ್ಗೋದಲ್ಲ. ನಾವೇನ್ ಕಾನೂನು ರೀತಿಯ ಏನ್ ಮಾಡ್ಬೇಕಾ, ಸ್ಥಳಕ್ಕೆ ಅಧಿಕಾರಿಗಳನ್ನ ಕರೆಸಿ ಅಥವಾ ಪೊಲೀಸರನ್ನ ಕರೆಸಿ ಅದು ಮುಂದೆ ಏನ್ ಮಾಡ್ಬೇಕು ಕಾರ್ಯಾಚರಣೆ ಅದು ಮಾಡ್ತೀವಿ. ಇದ್ರ ಜೊತೆ ಈಗ ಈ ಕಮೆಂಟ್ಸ್ ನೋಡಿ ಕೆಳಗಡೆ ನಾವು 2 ವಿಚಾರಗಳನ್ನು ತಿಳಿಸ್ತಾ ಇದೀವಿ. ಒಂದು, ನೀವು ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ಯಾವ ಮೊಬೈಲ್ಗೆ ಕರೆ ಮಾಡಬೇಕು ಅಂತ ಮುಂದೆ ಹಾಕ್ತಿವಿ. ಒಂದೊಂದೇ ಕರೆ ಮಾಡಿ, ಯಾರು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗಿ, ಅಲ್ಲಿ ಮಾಡಿಲ್ಲ ಅಂದ್ರೆ 3ನೇದಕ್ಕೆ ಹೋಗಿ. ನಿಮ್ಗೆ 4 ಆಪ್ಷನ್ ಕೊಡ್ತಾ ಇದೀವಿ. 4ರಲ್ಲಿ ಯಾವ್ದಕ್ಕೂ ಬೇಕಾದ್ರೂ ಮಾಡಬಹುದು. 2ನೇದು, ನಿಮ್ಗೆ ಒಂದು ಎಕ್ಸೆಲ್ ಶೀಟ್ ಅನ್ನ PDF ಮಾಡಿ ಇದ್ರಲ್ಲಿ ಹಾಕ್ತಾ ಇದೀವಿ. ಯಾವುದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಇದೀವಿ. ಅದನ್ನ ದಯವಿಟ್ಟು ನಿಮ್ಮ ಏರಿಯಾ ನೋಡ್ಕೊಂಡು ಅಲ್ಲಿ ಗೊತ್ತಾಗುತ್ತೆ. ಈಗ ಎಲ್ಲಾ ಜಿಲ್ಲೆಗಳದ್ದು ಇದೆ, ಪ್ಲಸ್ ಬೆಂಗಳೂರಲ್ಲಿ ಯಾರ್ಯಾರು ಅಫಿಷಿಯಲ್ಸ್ ಇದ್ದಾರೆ ಅವ್ರದೆಲ್ಲ ನಂಬರ್ಸ್ ಇದೆ. ಅದರಲ್ಲಿ ಒಂದೆರಡು ಅದ್ರಲ್ಲಿ ಚೇಂಜ್ ಆಗಿರ್ಬೋದು, ಯಾಕಂದ್ರೆ ನಾವು ತಗೊಂಡಿದ್ದು ಲಾಸ್ಟ್ ಮಂತ್, ಕೆಲವರು ಟ್ರಾನ್ಸ್ಫರ್ ಆಗಿರ್ಬೋದು. ಆದ್ರೆ ನಿಮ್ಗೆ ಅದೊಂದು ಅವಕಾಶ ಇದೆ. ಫುಡ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಇರ್ಬೋದು, ಜಾಯಿಂಟ್ ಡೈರೆಕ್ಟರ್ ಇರ್ಬೋದು, ಅವ್ರ ನಂಬರ್ಗಳು ಸಿಗ್ತವೆ. ನೇರವಾಗಿ ನಿಮ್ಗೆ ಅಕ್ರಮ ಅಲ್ಲಿ ಕಾಣಿಸ್ತಾ ಇದೆ ಅಥವಾ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಆದ್ರೆ ನೇರವಾಗಿ ಸಂಖ್ಯೆಗಳಿಗೂ ನೀವು ಕರೆ ಮಾಡಿ ನೀವೇ ದೂರು ಕೊಡಬಹುದು. ನಮ್ಗೆ ತಿಳಿಸೋ ಅಗತ್ಯನೇ ಇಲ್ಲ. ನೀವು ಕೊಟ್ರೆ ಒಳ್ಳೇದು, ಆಗಿಲ್ವಾ ನಮ್ಗೆ ಕರೆ ಮಾಡಿ. 3ನೇದು ವಿಚಾರ ಏನಂದ್ರೆ, ಈಗ ಒಂದು ಪಂಚಭಾಗ್ಯ ಅಂದ್ರೆ ಗ್ಯಾರಂಟಿಗಳು ಏನಿದೆ ಅದರ ಅನುಷ್ಠಾನಕ್ಕೆ ಸರ್ಕಾರ ಒಂದು ಸಮಿತಿ ಮಾಡುತ್ತೆ. ಆದ್ರೆ ನಾವು ನಮ್ಮ ಗಮನಕ್ಕೆ ಬಂದಂಗೆ ಇದು ಕುರಿ ಕಾಯಕ್ಕೆ ತೋಳನ್ನ ನೇಮಿಸಿದಂತೆ ಹಂಗಾಗಿದೆ ಕತೆ. ಅಂದ್ರೆ ಆ ಸಮಿತಿ ಸದಸ್ಯರು ಯಾರಿದ್ದಾರೆ ಅವ್ರು ಬಂದು ಕಾಲ್ ಮೇಲೆ ಕಾಲ್ ಹಾಕೊಂಡು ಅಲ್ಲಿ ಕೂತ್ಕೊಂಡಿರ್ತಾರೆ. ಆದ್ರೆ ಅವ್ರ ಕಣ್ಣು ಮುಂದೆನೆ ಅಕ್ರಮಗಳು ನಡೀತಾ ಇರ್ತವೆ. ಯಾರು ಮಾತಾಡಲ್ಲ. ಜನರಿಗೆ ಬೆದರಿಕೆ ಹಾಕ್ತಾರೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ. ಇದೆಲ್ಲ ನಡೀತಾ ಇದೆ. ಹಾಗಾಗಿ ಇದೆಲ್ಲ ನಿಲ್ಬೇಕು. ನಿಮ್ಗೆ ಏನೇನ್ ಜವಾಬ್ದಾರಿ ಸರ್ಕಾರ ಅದಕ್ಕೆ ಅವ್ರಿಗೆ ಸಂಬಳ ಕೊಡ್ತಾ ಇದೆ. ಆಕ್ಚುಲಿ KRS ಅಥವಾ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ನಾವು ಏನ್ ಮಾಡ್ತಾ ಇದ್ದೀವಿ ಸೈನಿಕರು, ಇದು ಟೋಟಲ್ ಆಗಿ ನಮ್ಮ ಖರ್ಚುಗಳಿಂದ ನಾವು ಮಾಡ್ತಾ ಇರೋದು. ನಮ್ಗೆ ಯಾರು ಸರ್ಕಾರನೂ ಸಂಬಳ ಕೊಡಲ್ಲ ಅಥವಾ ಯಾರು ಸಭೆ ಹೋಗಿ ಬನ್ನಿ ನಾವು ಇಷ್ಟು ನಿಮ್ಮ ಖರ್ಚುಗಳನ್ನ ಬೇರ್ ಮಾಡ್ತೀವಿ ಅಂತ ಹೇಳಲ್ಲ. ನಮ್ಮ ಖರ್ಚುಗಳಲ್ಲಿ ಒಬ್ಬ ಆಟೋ ರಿಕ್ಷಾ ಓಡಿಸಿದವನು ಮನ್ಸಿದ್ರೆ ಅವ್ನು ನಮ್ ಜೊತೆ ಬರ್ತಾನೆ. ಏನು ಅವನು ನಿರೀಕ್ಷೆ ಇಟ್ಕೊಳ್ಳೋದೇ ಇಲ್ಲ ನನ್ಗೆ ಹೋಗಿ ಬರೋದ ಖರ್ಚು ಬಂದೆ ಅಂತ. ಅಂತಹ ಸೈನಿಕರನ್ನ ನಾವು ಬೆಳೆಸ್ತಾ ಇದೀವಿ. ನೀವು ದಯವಿಟ್ಟು ನೀವು ಯಾರ್ಯಾರು ಈ ಲೈವ್ ಅನ್ನು ನೋಡ್ತಾ ಇದ್ದೀರಾ, ನೀವು ಸದಸ್ಯತೆ ಪಡ್ಕೊಳ್ಳಿ. ಈ ಏನು ಆಡಳಿತ ವ್ಯವಸ್ಥೆ ಅದರಲ್ಲೂ ಈ ಬಡವರಿಗೆ ಆಗುವ ಅನ್ಯಾಯಗಳನ್ನ ತಡೆಯಕ್ಕೆ ನೀವು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ, ಶನಿವಾರ 16ನೇ ತಾರೀಕು ಸಾಯಂಕಾಲ 5:30ರಿಂದ 8 ಗಂಟೆ ತನಕ ಫೇಸ್ಬುಕ್ ಲೈವ್ ಅಲ್ಲಿ ನಾವು ಇರ್ತೀವಿ. ನೀವು ನಿಮ್ಗೆ ಆಗೋ ಸಮಸ್ಯೆಗಳು, ಪಡಿತರದಿಂದ ಆಗ್ತಾ ಇರೋ ಸಮಸ್ಯೆಗಳು ಅಥವಾ ಯಾವುದೋ ಅಂಗಡಿ ಮಾಲೀಕನ ವಿರುದ್ಧ ಯಾವ್ದಾದ್ರು ನಿಮ್ಗೆ ಆಕ್ಷೇಪಗಳಿದ್ರೆ, ಅವನ ನಡತೆ ಬಗ್ಗೆ ಇದಿದ್ರೆ ಅಂದ್ರೆ ನಡ್ಕೊಳ್ಳೋ ರೀತಿ ನಿಮ್ ಜೊತೆ ಇದ್ರೆ ದಯವಿಟ್ಟು ನೀವು ಕರೆ ಮಾಡಿ ಹೇಳ್ಬೋದು. ನಾವು ಸಾಧ್ಯವಾದ್ರೆ ಅಫಿಷಿಯಲ್ಸ್ ಅನ್ನು ಅವತ್ತು ಲೈನ್ ಅಲ್ಲಿ ತಗೋತೀವಿ. ಅದೊಂದು ಪ್ರಯತ್ನ ಮಾಡುವಂತದ್ದು ನಮ್ಮ ಕಾರ್ಯಕ್ರಮ ಇದೆ. ಸೊ ಹಾಗಾಗಿ 2 ವಿಚಾರ ಏನ್ ಹೇಳ್ತೀವಿ, ನೀವು ದಯವಿಟ್ಟು ಶನಿವಾರ ಈ ಕಾರ್ಯಕ್ರಮದ ಫೇಸ್ಬುಕ್ ಲೈವ್ ಏನ್ ಮಾಡ್ತಾ ಇದೀವಿ ಫೋನಿನ ಕಾರ್ಯಕ್ರಮ ಅದರಲ್ಲಿ ಭಾಗವಹಿಸಿ. ಹಾಗೆ ನೀವು ಮೆಂಬರ್ ಆಗಿ ನಮ್ಗೆ ಶಕ್ತಿ ತುಂಬಿ, ನಮ್ಗೆ ಶಕ್ತಿ ತುಂಬಲಾಗ ನಿಮ್ಗೆ ಶಕ್ತಿ ಬಂದಂಗೆ. ಸೊ ಈ ತರ ನಾವು ಬೆಳೆಸಬೇಕಾಗುತ್ತೆ. ಇಷ್ಟು ಹೇಳ್ತಾ ನಾನು ಲೈವ್ ಮುಗಿಸ್ಬಿಟ್ಟು ಶನಿವಾರ ಸಿಗೋಣ. ನಮಸ್ಕಾರ.